ಸ್ನೇಹಿತರೆ ನಮಸ್ತೆ. ನಾಡು ನುಡಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ನೀವು ಕೂಡ ಕಾರ್ ಖರೀದಿ ಮಾಡಿ ಆ ಕಾರಿಗೆ ಸಾಲವನ್ನು ಮಾಡಿಕೊಂಡಿದ್ದೀರಾ, ಅಥವಾ ನಿಮಗೆ ಕಾರಿನ ಸಾಲವನ್ನು ತೀರಿಸಲು ಕಷ್ಟವಾಗುತ್ತಿದೆಯಾ? ಬ್ಯಾಂಕಿನವರು ನಿಮ್ಮ ಕಾರನ್ನು ಮುಟ್ಟುಗೋಲು ಹಾಕಿಕೊಳ್ಳುತ್ತಾರೆ ಅನ್ನುವ ಭಯ ನಿಮ್ಮಲ್ಲಿ ಇದ್ದರೆ ನೀವು ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾವು ನಿಮಗೆ ಕಾರಿನ ಸಾಲವನ್ನು ಕಟ್ಟಲಾಗದೆ ಕಷ್ಟಪಡುತ್ತಿರುವವರಿಗೆ ಜಾರಿಯಲ್ಲಿರುವ ಕೆಲವು ಬ್ಯಾಂಕಿಂಗ್ ಪ್ರಯೋಜನಗಳ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀವಿ. ನಾವು ಹೇಳುವ ಈ ಮಾರ್ಗವನ್ನು ನೀವು ಅನುಸರಿಸಿದರೆ ಯಾವುದೇ ಕಾರಣಕ್ಕೂ ಬ್ಯಾಂಕಿನವರು ನಿಮ್ಮ ಕಾರನ್ನು ಮುಟ್ಟುಗೋಲು ಹಾಕಿಕೊಳ್ಳುವುದಿಲ್ಲ. ಸ್ನೇಹಿತರೆ, ಮೊದಲನೇದಾಗಿ ನಿಮಗೆ ಪ್ರತಿ ತಿಂಗಳು ಕಾರ್ ಲೋನ್ ಕಟ್ಟಲು ಕಷ್ಟವಾಗುತ್ತಿದ್ದರೆ ನೀವು ಬ್ಯಾಂಕಿನ ಸಿಬ್ಬಂದಿಯ ಜೊತೆ ಮಾತನಾಡಿ ಅದಕ್ಕೆ ಪರಿಹಾರವನ್ನು ಕಂಡುಕೊಳ್ಳಬಹುದಾಗಿದೆ. ಪ್ರತಿ ತಿಂಗಳು ಕಾರ್ ಲೋನ್ ಕಟ್ಟಲು ನಿಮಗೆ ಕಷ್ಟವಾಗುತ್ತಿದ್ದರೆ ನೀವು ಬ್ಯಾಂಕಿನ ಸಿಬ್ಬಂದಿಯ ಜೊತೆ ಮಾತನಾಡಿ ಸಾಲದ ಅವಧಿಯನ್ನು ಹೆಚ್ಚಳ ಮಾಡಿಕೊಳ್ಳಬಹುದು. ಸಾಲದ ಅವಧಿಯನ್ನು ಹೆಚ್ಚಳ ಮಾಡಿಕೊಳ್ಳುವುದರ ಮೂಲಕ ನೀವು ಕಡಿಮೆ EMIಯನ್ನು ಪ್ರತಿ ತಿಂಗಳು ಪಾವತಿ ಮಾಡಬಹುದಾಗಿದೆ. ಇನ್ನು ಎರಡನೇದಾಗಿ, ಕಾರ್ ಅಥವಾ ಯಾವುದೇ ರೀತಿಯ ವೆಹಿಕಲ್ ಲೋನ್ ಮಾಡಿದವರಿಗೆ ಬ್ಯಾಂಕಿನಲ್ಲಿ ಮರು ಹಣಕಾಸಿನ ಯೋಜನೆ ಜಾರಿಯಲ್ಲಿರುತ್ತೆ. ವಾಹನದ ಸಾಲವನ್ನು ಕಟ್ಟಲು ಕಷ್ಟಪಡುತ್ತಿರುವವರು ಟಾಪ್ ಅಪ್ ಸಾಲಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು. ಮರು ಹಣಕಾಸು ಯೋಜನೆಯನ್ನು ಟಾಪ್ ಅಪ್ ಸಾಲ ಅಂತ ಕರೆಯುತ್ತಾರೆ. ನಿಮ್ಮ ಕ್ರೆಡಿಟ್ ಸ್ಕೋರ್ ಉತ್ತಮವಾಗಿದ್ದರೆ ಮಾತ್ರ ನೀವು ಈ ಸಾಲಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು. ನಿಮ್ಮ ವಾಹನದ ಮೇಲೆ ನೀವು ಇನ್ನೊಮ್ಮೆ ಸಾಲವನ್ನು ಪಡೆದುಕೊಳ್ಳುವುದರ ಮೂಲಕ ಮತ್ತಷ್ಟು ಹಣಕಾಸಿನ ಲಾಭವನ್ನು ಪಡೆದುಕೊಳ್ಳಬಹುದಾಗಿದೆ. ಇನ್ನು ಮೂರನೇದಾಗಿ, ನಿಮಗೆ ವಾಹನಗಳ ಸಾಲವನ್ನು ಕಟ್ಟಲು ಕಷ್ಟವಾಗುತ್ತಿದ್ದರೆ ನೀವು ಸಾಲದಾತರ ಬಳಿ EMI ರಹಿತ ಅವಧಿಯನ್ನು ಪಡೆದುಕೊಳ್ಳಲು ವಿನಂತಿಯನ್ನು ಮಾಡಿಕೊಳ್ಳಬಹುದು. ಬ್ಯಾಂಕಿನವರು ನಿಮ್ಮ ವಿನಂತಿಯನ್ನು ಒಪ್ಪಿಕೊಂಡರೆ ನಿಮ್ಮ ತಿಂಗಳ EMIಯನ್ನು 3 ರಿಂದ 6 ತಿಂಗಳವರೆಗೆ ವಿರಾಮಗೊಳಿಸಬಹುದು. ಅಂದರೆ ನೀವು ಈ ತಿಂಗಳ ನಂತರ EMIಯನ್ನು ಮತ್ತೆ ಪಾವತಿ ಮಾಡಬೇಕಾಗುತ್ತೆ. ಸಾಮಾನ್ಯವಾಗಿ ಎಲ್ಲ ಬ್ಯಾಂಕಿನಲ್ಲಿ ವೆಹಿಕಲ್ ಲೋನ್ ಮಾಡಿದವರಿಗೆ ಈ 3 ಯೋಜನೆಗಳು ಲಭ್ಯವಿದ್ದು, ಈ 3 ಯೋಜನೆಯ ಲಾಭವನ್ನು ಕಷ್ಟದ ಪರಿಸ್ಥಿತಿಯಲ್ಲಿ ಸಾಲಗಾರರು ಪಡೆದುಕೊಳ್ಳಬಹುದು. ಸ್ನೇಹಿತರೆ, ನೀವು ಕೂಡ ಬ್ಯಾಂಕ್ ಸಾಲವನ್ನು ಮಾಡಿದ್ದು ನಿಮಗೆ ಕೂಡ EMI ಕಟ್ಟಲು ಕಷ್ಟವಾಗುತ್ತಿದ್ದರೆ ನೀವು ಈ ಯೋಜನೆಯ ಲಾಭವನ್ನು ಸಂಪೂರ್ಣವಾಗಿ ಪಡೆದುಕೊಳ್ಳಬಹುದು. ಸ್ನೇಹಿತರೆ, ನೀವು ಕೂಡ ವಾಹನಗಳ ಮೇಲೆ ಸಾಲವನ್ನು ಮಾಡಿದ್ದು ಎಷ್ಟು ಸಾಲವನ್ನು ಮಾಡಿದ್ದೀರಿ ಮತ್ತು ತಿಂಗಳಿಗೆ ಎಷ್ಟು EMI ಪಾವತಿ ಮಾಡುತ್ತಿದ್ದೀರಿ ಅಂತ ನಮಗೆ ಕಮೆಂಟ್ ಮಾಡಿ.